ಆಶಿ, ಕರ್ನಾಟಕದ ಅತಿ ದೊಡ್ಡ ದೇವಸ್ಥಾನ ಯಾವುದು ಅಂತ ನಿಂಗೆ ಗೊತ್ತುಂಟಾ? ಹಾ, ಇದ್ ನಂಗೆ ಗೊತ್ತುಂಟು. ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿರುವ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ. ಕರೆಕ್ಟ್ ಆಶಿ. ಸ್ಥಳ ಪುರಾಣದ ಪ್ರಕಾರ ಪರಶುರಾಮ ಅವನ ತಂದೆ ಜಮದಗ್ನಿಯ ಆದೇಶದಂತೆ ಅವನ ತಾಯಿ ರೇಣುಕಾ ದೇವಿಯನ್ನು ಹತ್ಯೆ ಮಾಡಿರುತ್ತಾನೆ. ನಂತರ ರೇಣುಕಾ ದೇವಿಗೆ ಪುನಃ ಜನ್ಮ ಆದರೂ ಕೂಡ ಅವನ ತಾಯಿಯನ್ನು ಕೊಂದ ಪಾಪ ಪ್ರಜ್ಞೆ ಕಾಡುತ್ತಿರುತ್ತದೆ. ಸೊ ಈ ಪಾಪ ಪ್ರಜ್ಞೆಯ ಪರಿಹಾರಕ್ಕೋಸ್ಕರ ಅವನ ನಾರದ ಮುನಿ ಹತ್ತಿರ ಹೋಗಿ ಕೇಳ್ತಾನೆ, ನಾನು ಏನು ಮಾಡಬೇಕು ಅಂತ. ಸೊ ಈ ಉತ್ತರವಾಗಿ ನಾರದ ಮುನಿ, ನೀನು ಕಪಿಲ ನದಿಯ ತೀರಕ್ಕೆ ಹೋಗಿ ಅಲ್ಲಿ ಶಿವನ ಆರಾಧನೆ ಮಾಡು, ಎಲ್ಲ ಸರಿ ಅಂತ ಹೇಳ್ತಾನೆ. ಸೊ ಅದಕ್ಕೋಸ್ಕರ ಅವನು ಕಪಿಲ ನದಿಯ ತೀರಕ್ಕೆ ಹೋಗಿ ಆರಾಧನೆ ಮಾಡಲಿಕ್ಕೆ ಸಿದ್ಧವಾಗುತ್ತಾನೆ. ಆರಾಧನೆಗೋಸ್ಕರ ಅವನು ಆ ಪ್ರದೇಶವನ್ನು ಸ್ವಚ್ಛಗೊಳಿಸುತ್ತಿರುತ್ತಾನೆ. ಆ ಸ್ವಚ್ಛಗೊಳಿಸುತ್ತಿರುವಾಗ ಅವನ ಕೊಡಲಿ ಬಂದು ಒಂದು ವಸ್ತುಗೆ ತಾಗಿ ಆ ವಸ್ತುವಿಂದ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಅವನು ನೋಡ್ತಾನೆ, ಎಂತ ಇದು ವಸ್ತುವಿಂದ ಯಾವುದು ರಕ್ತ ಬರ್ತಾ ಉಂಟು ನೋಡಿದಾಗ ಅದು ಶಿವಲಿಂಗವಾಗಿರ್ತದೆ. ಅವನು ಅಂದ್ಕೊಳ್ತಾನೆ, ಒಂದು ಪಾಪ ಪರಿಹಾರ ಮಾಡಲಿಕ್ಕೋಸ್ಕರ ಇನ್ನೊಂದು ಪಾಪ ಮಾಡಿದೆ ಅಂತ ಹೇಳಿ ತುಂಬ ಬೇಜಾರಲ್ಲಿರ್ತಾನೆ. ಈ ಪಾಪದ ಮೋಕ್ಷಗೋಸ್ಕರ ಅವನ ಕೊಡಲಿಯನ್ನು ತೆಗೆದುಕೊಂಡು ಅವನ ಶಿರಛೇದನೆ ಮಾಡಲಿಕ್ಕೆ ಹೊರಡ್ತಾನೆ. ಶಿವನು ಅವನ ಮುಂದೆ ಪ್ರತ್ಯಕ್ಷವಾಗಿ ಕಪಿಲ ನದಿಯ ನೀರನ್ನು ಮತ್ತು ಮಣ್ಣಿನ ಮಿಶ್ರಣವನ್ನು ಸೇರಿಸಿ ಶಿವಲಿಂಗದ ಮೇಲೆ ಹಚ್ಚು, ಎಲ್ಲ ಸರಿ ಆಗ್ತದೆ ಅಂತ ಹೇಳ್ತದೆ. ಸೊ ಅವನು ಮಣ್ಣಿನ ಮತ್ತು ನೀರಿನ ಮಿಶ್ರಣವನ್ನು ಸೇರಿಸಿ ಶಿವಲಿಂಗದ ಮೇಲೆ ಹಚ್ತಾನೆ. ಆಗ ರಕ್ತ ಸೋರುವುದು ನಿಲ್ತದೆ. ಆ ಲಿಂಗಕ್ಕೆ ಪ್ರತಿಷ್ಠಾಪನೆ ಮಾಡಿ ಘೋರವಾದ ತಪಸ್ಸು ಮಾಡ್ತಾನೆ. ಆ ತಪಸ್ಸಿಗೆ ಖುಷಿಯಾದ ಶಿವ, ನಿನ್ನ ಎಲ್ಲ ಪಾಪಗಳ ಪರಿಹಾರ ಹಾಗೂ ಚಿರಂಜೀವಿ ಆಗು ಎಂದು ವರಹವನ್ನು ಕೊಡ್ತಾನೆ. ಅಣ್ಣ, ನಾ ಹೋದ ಸಲ ನಂಜನಗೂಡಿಗೆ ಹೋದಾಗ ಅಲ್ಲಿ ಟಿಪ್ಪು ಸುಲ್ತಾನ ಕೊಟ್ಟಿದ್ದಂತಹ ಪಚ್ಚೆ ಲಿಂಗ ಇತ್ತು. ಅದ್ರ ಕಡೆ ತುಂಬಾ ಚೆನ್ನಾಗಿತ್ತು. ಅದನ್ನ ಜನರಿಗೆ ಹೇಳು, ಜನರಿಗೆ ತುಂಬಾ ಖುಷಿ ಆಗ್ತದೆ. ಶಿವರಾಶಿ, ಟಿಪ್ಪು ಸುಲ್ತಾನನಿಗೆ ಪ್ರಿಯವಾದ ಒಂದು ಆನೆ ಇರುತ್ತದೆ. ಆ ಆನೆಗೆ ದೃಷ್ಟಿಹೀನವಾಗಿರುತ್ತದೆ. ಅವನು ಈ ದೃಷ್ಟಿ ಬರಲಿಕ್ಕೆ ಎಂತ ಮಾಡಲಿಕ್ಕೆ ಸಹ ರೆಡಿ ಇರ್ತಾನೆ. ಸೊ ಅವನು ಒಂದು ಮಿನಿಸ್ಟರ್ಸ್ಗೆ ಕೇಳ್ತಾನೆ, ಏನು ಮಾಡಿದರೆ ದೃಷ್ಟಿ ಬರ್ತಾನೆ. ಸೊ ಒನ್ ಆಫ್ ದ ಮಿನಿಸ್ಟರ್ಸ್ ಆಗಿ ಹೇಳ್ತಾರೆ, ನೀವು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ, ಎಲ್ಲ ಸರಿಯಾಕಂತ. ಸೊ ಅವನು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಹೋಗಿ ಕೆಲವು ದಿನಗಳ ಕಾಲ ಭಕ್ತಿಯಿಂದ ಪೂಜೆ ಮಾಡ್ತಾನೆ. ಸೊ ಚಮತ್ಕಾರವಾಗಿ ಏನಾಗ್ತದೆ ಅಂದರೆ ಆ ಆನೆಗೆ ದೃಷ್ಟಿ ಬರ್ತದೆ. ಅದೇ ಖುಷಿಯಲ್ಲಿ ಟಿಪ್ಪು ಸುಲ್ತಾನ ಪಚ್ಚೆ ಕಲ್ಲಿನ ಲಿಂಗವನ್ನು ಉಡುಗೊರೆಯಾಗಿ ದೇವಸ್ಥಾನಕ್ಕೆ ಕೊಡ್ತಾನೆ. ಸೊ ನೀವು ಈಗ ಸಹ ನೋಡ್ಬೋದು, ಅಲ್ಲಿ ಇದಕ್ಕೆ ಈಗ ಸಹ ಪೂಜೆ ಮಾಡ್ತಾರೆ. ಸೊ ಇದೇ ಥರ ಕಾಂಟೆಂಟಿಗೋಸ್ಕರ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಗೋ ವಿತ್ ದ ಫ್ಲೋ. ಧನ್ಯವಾದಗಳು.